ಕಂಟ್ರಿ ಇಸ್ ಸೇಫ್ ಬಿಕಾಸ್ ಆಫ್ ಒನ್ ಪರ್ಸನ್ ಅಂತೆ. ಇಂಡಿಯಾ ಇಸ್ ಇನ್ ಸೇಫ್ ಹ್ಯಾಂಡ್ಸ್. ಈ ತರ ರೀಲ್ಸ್ ಟ್ರೆಂಡ್ ಆಗ್ತಾ ಇದೆ. ಇದರಲ್ಲಿ ಫ್ಯಾಕ್ಟ್ಸ್ ಏನಿರ್ಬೋದು? ಮೊದಲನೇದಾಗಿ ಭಾರತ ದೇಶ ಕಟ್ಟಿರೋದು ಅಹಿಂಸಾ ತತ್ವಗಳ ಮೇಲೆ. 1961 ಕೋಲ್ಡ್ ವಾರ್ ಟೈಮ್ ನಾವು ಯುದ್ಧ ಮಾಡೋ ಯಾವ ದೇಶಗಳ ಪರನೂ ಅಲ್ಲ, ನಮ್ಗೆ ಪ್ರಪಂಚದ ಶಾಂತಿ ಮುಖ್ಯ ಅಂತ ಹೇಳಿ 25 ದೇಶಗಳು ನಾನ್ ಅಲೈನ್ ಮೂವ್ಮೆಂಟ್ ಗೆ ಸೈನ್ ಮಾಡಿದ್ವು. ಇವತ್ತಿಗೆ NAM ನಾನ್ ಅಲೈನ್ ಮೂವ್ಮೆಂಟ್ ಅಲ್ಲಿ 125 ದೇಶಗಳಿದಾವೆ. ಈ ಮೂವ್ಮೆಂಟ್ ನ ಒನ್ ಆಫ್ ದಿ ಬಿಗ್ ಲೀಡರ್ ಇಂಡಿಯಾ ಆಗಿತ್ತು. 1998 ಪೋಖ್ರಾನ್ 2 ಇಂಡಿಯಾ ಸಕ್ಸಸ್ಫುಲಿ ಕಂಡಕ್ಟೆಡ್ ನ್ಯೂಕ್ಲಿಯರ್ ಟೆಸ್ಟ್. ಇದು ಗೇಮ್ ಚೇಂಜರ್. ಇಂಡಿಯಾ ಬಿಕಮ್ ಪವರ್ಫುಲ್. ಯಾರು ನಮ್ಮ ಮೇಲೆ ದಾಳಿ ಮಾಡಬೇಕಾದ್ರೂ ಯೋಚನೆ ಮಾಡೋ ಪರಿಸ್ಥಿತಿ ಬಂತು. ಇವುಗಳು ನಮ್ಮ ದೇಶ ಇವತ್ತು ಸೇಫ್ ಅಂತ ಹೇಳ್ಕೊಳ್ಳೋದಕ್ಕೆ ಮೇಜರ್ ಕಾರಣಗಳು ಅಂತ ಅನ್ಸುತ್ತೆ. ಹಾಗೆ 2004 ರಿಂದ 2014 ಇದೇ ರೀತಿ ಗ್ಲೋಬಲ್ ವಾರ್ ಗಳು ಆಗಿದ್ವು. ಇರಾಕ್ ವಾರ್ ಆಗಿತ್ತು, ಆಫ್ಘಾನಿಸ್ತಾನ್ ವಾರ್ ಆಗಿತ್ತು, ರಷ್ಯಾ ಜಾರ್ಜಿಯಾ ವಾರ್ ಆಗಿತ್ತು. ಅವತ್ತು ಕೂಡ ಇಂಡಿಯಾ ಈ ತರನೇ ಸೇಫ್ ಆಗೇ ಇತ್ತು. ದೇಶ ಎಲ್ಲರಿಗಿಂತ ದೊಡ್ಡದು. ಭಾರತ ಇಸ್ ಸೇಫ್ ನಾಟ್ ಬಿಕಾಸ್ ಆಫ್ ಒನ್ ಪರ್ಸನ್. ಎಲ್ಲರ ಬಲಿದಾನಗಳಿಂದ ದೇಶ ಕಟ್ಟಿದ್ದಾರೆ. ಎಲ್ಲದರಲ್ಲೂ ಕ್ರೆಡಿಟ್ ತಗೊಳಕ್ ಹೋಗ್ಬೇಡಿ ಸ್ವಾಮಿ.